ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ, ಸಾಧಾರಣವಾಗಿ ನೀವೇನು ಸಮಸ್ಯೆಗಂತ ಹೋಗಿರ್ತೀರ ಡಾಕ್ಟರ್ ಹತ್ರ, ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಅಥವಾ ಮುಟ್ಟಿನ ಸಮಸ್ಯೆ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ಸಮಸ್ಯೆಗಳು ಹೋದಾಗ ನಿಮ್ಗೆ ಇರೋ ಪ್ರಾಬ್ಲಮ್ ಜೊತೆಗೆ ಒಂದು ಬರುತ್ತೆ ಗ್ರೇಡ್ 1 ಫ್ಯಾಟಿ ಲಿವರ್ ಅಥವಾ ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಬರುತ್ತೆ. ಅದು ಬಂದು ಅಂತ ನಿಮ್ಗೊಂದು ಡೌಟ್, ಸರ್ ಗ್ರೇಡ್ 2 ಅಂತಿದೆಯಲ್ಲ, ಏನು ಪ್ರಾಬ್ಲಮ್ ಆಯಿತು ಅಂತ ಕೇಳ್ತೀರಾ ಡಾಕ್ಟರ್ಗೆ. ಅದೇನಿಲ್ಲ ಬಿಡಿ, ಎಲ್ಲರಿಗೂ ಇರುತ್ತೆ ಬಿಡಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ತಾತ್ಸಾರ ಮಾಡುವಂತ ವಿಷಯ. ಅದು ಸುಮಾರು ಜನ ಅದಕ್ಕೆ ಖಿನ್ನತೆಗಳು ಒಳಗೋಗ್ತಾರೆ. ಸರ್ ಗ್ರೇಡ್ 1 ಫ್ಯಾಟಿ ಲಿವರ್ ಅಂತೆ, ಗ್ರೇಡ್ 2 ಫ್ಯಾಟಿ ಲಿವರ್ ಅಂತೆ, ಫ್ಯಾಟಿ ಲಿವರ್ ಜಾಸ್ತಿ ಆದ್ರೆ ನಮಗೆ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತಂತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತಂತೆ, ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸುಮಾರು ಜನ. ಹೌದಾ ಸರ್ ಅಂತ ಕೇಳ್ತಾರೆ. ವೀಕ್ಷಕರೇ, ನಿಮಗೆ ಇವತ್ತು ನಾನು ಈ ಫ್ಯಾಟಿ ಲಿವರ್ ಬಗ್ಗೆ ಇರುವಂತ ಎಲ್ಲಾ ಡೌಟ್ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ಲಿಕ್ಕೆ ಬಂದಿದ್ದೇನೆ. ವೀಕ್ಷಕರೇ, ಫಸ್ಟ್ ಆಫ್ ಆಲ್ ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಅದಕ್ಕೆ ಟೈಪ್ಸ್ಗಳೇನಾದ್ರು ಇದಾವ, ಬೇರೆ ಬೇರೆ ಕಾರಣಗಳು ಯಾವ್ದಿಂದ ಬರ್ತವೆ. ಇವತ್ತು ಸುಮಾರು ಜನ ಹೇಳ್ತಾರೆ, ಸರ್ ನಾನು ಲೈಫಲ್ಲೇ ಆಲ್ಕೋಹಾಲ್ ತಗೊಂಡಿಲ್ಲ, ನನ್ನ ಲೈಫಲ್ಲೇ ಎಣ್ಣೆ ತಿನ್ನಲ್ಲ, ನನ್ನ ಲೈಫಲ್ಲೇ ಬೋಂಡಾ ಬಜ್ಜಿ ತಿನ್ನಲ್ಲ, ನನಗೆ ಯಾಕೆ ಸರ್ ಫ್ಯಾಟಿ ಲಿವರ್ ಬಂತು ಅಂತ. ಇನ್ ಕೆಲವರು ಡೌಟ್, ನಾನು ನೋಡಿ ಸರ್ ನೋಡಕ್ಕೆ ಎಷ್ಟು ತಳ್ಳಗಿದ್ದೀನಿ, ನನ್ನ ಫ್ಯಾಟೇ ಇಲ್ಲ, ನನ್ನ ಬಾಡಿನಲ್ಲೇ ಫ್ಯಾಟ್ ಇಲ್ಲ, ಲಿವರ್ ಅಲ್ಲಿ ಫ್ಯಾಟ್ ಇದೆ ಬರ್ತಿಲ್ಲ, ನನಗೆ ಸ್ಕ್ಯಾನಿಂಗ್ ತಪ್ಪು ಅಂತ ಹೇಳ್ಬಿಡ್ತಾರೆ. ವೀಕ್ಷಕರೇ, ಇವೆಲ್ಲ ಡೌಟ್ಗಳು ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಇದೆ. ಫಸ್ಟ್ ಆಫ್ ಆಲ್, ಫ್ಯಾಟಿ ಲಿವರ್ ಅಂದ್ರೆ ಏನು? ಲಿವರ್ ನಲ್ಲಿ ಬಂದು ಕೊಬ್ಬು ಸೇರ್ಕೊಳ್ಳೋದು. ಲಿವರ್ ನಲ್ಲಿ ಕೊಬ್ಬು ಬಂದು ಸೇರ್ಕೊಳ್ಳೋದು ಯಾಕೆ? ಫಸ್ಟ್ ಆಫ್ ಆಲ್ ನೋಡಿ ವೀಕ್ಷಕ, ನಾವು ತಿನ್ನಂತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಆದ್ರೆ ನಾವು ತಿನ್ನಂತ ಆಹಾರಗಳು ಕೆಲವು ಟೈಮ್ ನಾವು ತಿಂದಿರ್ತೀವಿ, ಆದ್ರೆ ನಮಗೆ ಕೆಲವು ಟೈಮ್ ಹಿಂದಿಂದ ತಲ್ತಾಂತರನ್ನು ಒಂದೊತ್ತು ಎರಡು ತಿನ್ನೋರು ತುಂಬಾ ಹೊತ್ತಿಗೆ ನಮಗೀಗ ಎನರ್ಜಿ ಸಿಗದಲ್ಲೇ ಇದ್ರೆ ನಮ್ಮ ದೇಹನ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ನಮ್ಮ ಎನರ್ಜಿನ ಅಂದ್ರೆ ನೆಕ್ಸ್ಟ್ ಒಂದು ನಮಗೆ ಊಟ ಲೇಟ್ ಆಗಿಬಿಟ್ರೆ ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹ ಅತಿಯಾದ ಒಂದು ಸಕ್ಕರೆ ಅಂಶ ಇರುವ ಆಹಾರನ ಅಥವಾ ಎನರ್ಜಿಯನ್ನ ಗ್ಲೈಕೋಜನ್ ಕನ್ವರ್ಟ್ ಮಾಡಿಬಿಟ್ಟು ಲಿವರ್ನ ಸ್ಟೋರ್ ಮಾಡುತ್ತೆ. ನಾವು ಮತ್ತೆ ಸೇವಿಸಿದಾಗ ಈ ಗ್ಲೈಕೋಜನ್ ಯೂಸ್ ಆಗಲ್ಲ. ಎಕ್ಸ್ಟ್ರಾ ಏನ್ ಶುಗರ್ ಬಂದಿರುತ್ತೋ ಅದು ಲಿಪೋಜೆನಸಿಸ್ ಆಗ್ಬಿಟ್ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಅದು ಕೂಡ ಹೋಗಿ ಲಿವರ್ ಅಲ್ಲೇ ಸ್ಟೋರ್ ಆಗುತ್ತೆ. ಅದು ಕೂಡ ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಉಪವಾಸ ಮಾಡುವಂತ ಪರಿಸ್ಥಿತಿ ಬಂದ್ರೆ ನಮ್ಮ ದೇಹಕ್ಕೆ ಮತ್ತೆ ಎನರ್ಜಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ದಿನಕ್ಕೆ 3 ಹೊತ್ತು ಪದೇ ಪದೇ ಮಧ್ಯದಲ್ಲೂ ಸೇವಿಸ್ತಾ ಬಂದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪದೇ ಪದೇ ಫ್ಯಾಟ್ ಡೆವಲಪ್ ಆಗ್ತಾ ಹೋಗ್ಬಿಟ್ಟು ಅದು ಲಿವರ್ ನಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದರಲ್ಲಿ ನೋಡಿ, ಫ್ಯಾಟಿ ಲಿವರ್ ಅಲ್ಲಿ ಟೈಪ್ಸ್ ಇದೆ, ಮೇನ್ಲಿ 3 ಟೈಪ್ಸ್. ನಾರ್ಮಲ್ ನಾನು ಹೇಳ್ಬೇಕು ಅಂತಂದ್ರೆ, ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಈ ಜಾಸ್ತಿ ಮದ್ಯಪಾನ ಮಾಡೋರಿಗೆ ಈ ಡಂಪ್ ಕ್ಯಾಲರೀಸ್ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಅದು ಲಿವರ್ ನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫ್ಯಾಟ್ ಸ್ಟೋರ್ ಆಗುತ್ತೆ. ಎರಡನೇದಾಗಿ ವೈರಲ್ ಆರಿಜಿನ್, ಅಂದ್ರೆ ಈಗ ಹೆಪಟೈಟಿಸ್ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಅಥವಾ ಡ್ರಗ್ ಟಾಕ್ಸಿಸಿಟಿ ಇರ್ಬೋದು, ಇದರಿಂದ ಬರುವಂತ ಫ್ಯಾಟಿ ಲಿವರ್ ಎರಡನೇ ತರದ್ದು. ಮೂರನೇ ತರದ್ದು ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ, NAFLD ಅಂತ ಏನ್ ಹೇಳ್ತೀವಿ, ಅಥವಾ NASH, ನಾನ್ ಆಲ್ಕೋಹಾಲಿಕ್ ಸ್ಟಿಯಟೋ ಹೆಪಟೈಟಿಸ್ ಅಥವಾ ಮ್ಯಾಶ್ ಅಂತ ಹೇಳ್ತೀವಿ, ಮೆಟಬಾಲಿಕ್ ಅಸೋಸಿಯೇಟೆಡ್ ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ತೀವಲ್ಲ. ಇದು ಮೇಜರ್ ಗ್ರೇಡ್. ಇದು 50 to 60% ಆಫ್ ನಮ್ಮ ದೇಶದಲ್ಲಿ ಇರೋದು ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸೇ. ಯಾಕಂದ್ರೆ ನೋಡಿ, ಲೇಡೀಸ್ ಜಾಸ್ತಿ ಆಲ್ಕೋಹಾಲ್ ಮಾಡ್ತಾರೆ ಇಲ್ಲ, ಆದ್ರೆ ಪ್ರತಿಯೊಬ್ಬರಲ್ಲೂ ನೋಡಿದ್ರೆ ಫ್ಯಾಟಿ ಲಿವರ್ ಸಮಸ್ಯೆ ಇರುತ್ತೆ. ಅದೇ ರೀತಿ ಈ ನೋಡಿ, ಈ ಫ್ಯಾಟಿ ಲಿವರ್ ಅಂತ ಹೇಳಿದ ತಕ್ಷಣ ಕೆಲವರಿಗೆ ಒಂದು ಡೌಟ್ ಇದೆ, ಅಂದ್ರೆ ಫ್ಯಾಟಿ ಲಿವರ್ ಬಂದ್ರೆ ನಮ್ಮ ಲಿವರ್ ಹೋಗ್ತಾ ಡ್ಯಾಮೇಜ್ ಆಗುತ್ತೆ, ನಮಗೆ ಲಿವರ್ ಸಿರೋಸಿಸ್ ಆಗುತ್ತೆ, ಲಿವರ್ ಕಾರ್ಸಿನೋಮಾ ಆಗುತ್ತೆ, ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದೊಂದು ದೊಡ್ಡ ಒಂದು ತಲೆನೋವು. ಆದ್ರೆ ವೀಕ್ಷಕರೇ, ನಾನು ಇಲ್ಲಿ ಹೇಳಕ್ ಬರ್ತಿರೋ ವಿಷಯ, ಈ ಗ್ರೇಡ್ಸ್ ಆಫ್ ಫ್ಯಾಟಿ ಲಿವರ್ ಇದೆಯಲ್ಲ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಇರ್ಬೋದು, ಅಥವಾ ನೆಕ್ಸ್ಟ್ ಸ್ಟೇಜ್ ಆಫ್ ಫೈಬ್ರೋಸಿಸ್ ಅಲ್ಲಿ ಗ್ರೇಡ್ 1, ಗ್ರೇಡ್ 3 ಆದ ನಂತರ ಆಗುವಂತ ಸಿರೋಸಿಸ್, ಆ ಸಿರೋಸಿಸ್ ಆದ ನಂತರ ಆಗುವಂತದ್ದು ಈ ನಿಮ್ಮ ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಥವಾ ಲಿವರ್ ಕ್ಯಾನ್ಸರ್ ಅಂತ ಏನ್ ಕೇಳ್ತೀವಿ, ಇದು ತಗೊಳ್ಳಿಕ್ಕೆ ತುಂಬಾ ವರ್ಷಗಟ್ಟಲೆ ಬೇಕು. ಆದ್ರೆ ಈ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಫ್ಯಾಟಿ ಲಿವರ್ ಇದೆಯಲ್ಲ, ಇಲ್ಲೇನೆ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ನೋಡ್ಬೋದು, ಈಗ ಫ್ಯಾಟಿ ಲಿವರ್ ನಾವು ಡಯಾಗ್ನೋಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಂದಾ ಸ್ಕ್ಯಾನಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಲಿವರ್ ಬಯಾಪ್ಸಿ, ಈ ತರ ಟೆಸ್ಟ್ ಗಳಿಂದಾನೆ ಗೊತ್ತಾಗುವಂಥದ್ದು. ನಾರ್ಮಲ್ ಆಗಿ ಯಾರಿಗೂ ಯಾವುದೇ ತರ ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವು ಅರ್ಲಿ ಸೈನ್ಸ್ ಅಂತ ಹೇಳಿದ್ರೆ ಈ ಮಕ್ಕಳಲ್ಲಿ ಈಗ ಡಿಸ್ಕಲರೇಷನ್, ಈಗ ಬಂಗಿನ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸಣ್ಣ ಸಣ್ಣ ದೇಹದಲ್ಲೆಲ್ಲ ಸಣ್ಣ ಸಣ್ಣ ಚುಕ್ಕಿ ತರ ಕಾಣಿಸ್ಕೊಳ್ಳುವಂಥದ್ದು, ವೆರಿಕೋಸ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುವಂಥದ್ದು, ಇವೆಲ್ಲ ಫ್ಯಾಟಿ ಲಿವರ್ನ ಅರ್ಲಿ ಡಿಟೆಕ್ಷನ್ ನ ಒಂದು ಸಮಸ್ಯೆಗಳು. ಆದ್ರೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಲಿವರ್ಗೆಲ್ಲ ಸಮಸ್ಯೆ. ಫಸ್ಟ್ ಫ್ಯಾಟಿ ಲಿವರ್ ಡೆವಲಪ್ ಆಯ್ತು ಅಂತ ಹೇಳಿದ್ರೆ, ಈ ಕೊಬ್ಬು ಬಂದು ಶೇಖರಣೆ ಆಯ್ತು ಅಂತ ಹೇಳಿದ್ರೆ ಒಂದು ಸಿರೀಸ್ ಆಫ್ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಅದ್ರಲ್ಲಿ ನೀವು ಡಯಾಬಿಟಿಸ್ ತಗೊಳ್ಳಿ, ಹೈಪರ್ ಟೆನ್ಷನ್ ತಗೊಳ್ಳಿ, ಹಾರ್ಟ್ ಡಿಸೀಸ್ ತಗೊಳ್ಳಿ, ಯೂರಿಕ್ ಆಸಿಡ್ ಸಮಸ್ಯೆಗಳು ತಗೊಳ್ಳಿ, ಯುಟ್ರೈನ್ ಫೈಬ್ರಾಯ್ಡ್ಸ್ ತಗೊಳ್ಳಿ, PCOD, POS ಸಮಸ್ಯೆಗಳು, ಥೈರಾಯ್ಡ್ ಪ್ರಾಬ್ಲಮ್ಸ್, ಮೈಲ್ಡ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ತರ ಪ್ರಾಬ್ಲಮ್ಸ್ಗಳು ಕೂಡ ಮುನ್ನುಡಿ ಬರೆಯುವಂಥದ್ದೇ ಈ ಮೆಟಬಾಲಿಕ್ ಸಿಂಡ್ರೋಮ್. ಅದರ ಫಸ್ಟ್ ಸ್ಟೇಜೇ ಈ ಫ್ಯಾಟಿ ಲಿವರ್. ಕೇಳಿದ್ರೆ ಆಶ್ಚರ್ಯ ಆಗ್ತಿರ್ಬೋದು ನಿಮಗೆ, ಯಾಕಂತ ಹೇಳಿದ್ರೆ ಈ ಫ್ಯಾಟಿ ಲಿವರ್ ಡೆವಲಪ್ ಆಯ್ತು ಅಂತ ಹೇಳಿದ್ರೆ ದೇಹದಲ್ಲಿ ಕೊಬ್ಬು ಸೇರ್ಕೊಳ್ತಾ ಇದೆ ಲಿವರ್ ನಲ್ಲಿ, ಅಂದ್ರೆ ಬೇರೆ ಬೇರೆ ಅಂಗಗಳಲ್ಲೂ ಹೋಗಿ ಸೇರ್ಕೋಬಾರ್ದು ಅಂತ ಏನು ನಿರ್ಬಂಧ ಏನಿಲ್ಲಲ್ಲ.
ಈಗ ಲಿವರ್ ಅಲ್ಲಿ ಸೇರ್ಕೊಂಡಿದ್ದ ಫ್ಯಾಟ್ ಹೋಗಿ ನಮ್ಮ ಯೂಟ್ರಸ್ ಸುತ್ತಾನೋ ಅಥವಾ ಓವರಿ ಸುತ್ತಾನೋ ಥೈರಾಯ್ಡ್ ಸುತ್ತಾನೋ ಉತ್ಕೊಂಡ್ರೆ ಆ ಜಾಗದಲ್ಲಿ ಕಾಂಪ್ಲಿಕೇಶನ್ಸ್ ಕಾಣಿಸ್ತಾರೆ. ಹಾರ್ಟ್ ಡಿಸೀಸ್ ಹೆಂಗೆ ಅಂತ ಹೇಳಿದ್ರೆ ಲಿವರ್ ನಲ್ಲಿ ಉತ್ಪಾದನೆ ಆಗೋದು HDL. ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರಲ್ಲಿ ಸಾಧಾರಣವಾಗಿ HDL ಡೌನ್ ಆಗುತ್ತೆ. ನಮ್ಮ ದೇಶದಲ್ಲಿ ಯಾರನ್ನೇ ನೀವು ತಗೊಂಡು ನೋಡಿ 200-210 ತನಕ ಮಾತ್ರ ಇರುತ್ತೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್, ಆದ್ರೆ HDL ಲೆವೆಲ್ಸ್ 40ಗಿಂತ ಕಡಿಮೆ ಇರುತ್ತೆ. ಹಾರ್ಟ್ ಡಿಸೀಸ್ ಬರಕ್ಕೆ ನಮ್ಮ ದೇಶದಲ್ಲಿ ಮುಖ್ಯ ಕಾರಣ ಏನಂದ್ರೆ ಈ HDL ಲೆವೆಲ್ಸ್ ಲೋ ಆಗಿರೋದು. ಈ HDL ಲೋ ಆಗ್ಲಿಕ್ಕೆ ಕಾರಣ ಕೂಡ ಈ ಒಂದು ಫ್ಯಾಟಿ ಲಿವರ್ನ ಸಮಸ್ಯೆ. ಹಾಗಾಗಿ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಕೋಬೇಕು. ಸರ್ ಹೋಗ್ಲಿ ಸರ್, ನೀವೆಲ್ಲ ಎಷ್ಟ ಹೇಳ್ತೀರ, ತೊಂದರೆ ಇಲ್ಲ. ಈಗ ನನಗೆ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ಇದೆ, ನನಗೆ ಇದು ಮುಂದೆ ಕಾಂಪ್ಲಿಕೇಶನ್ಸ್ ಆಗಬಾರದು, ನಾನು ಇದನ್ನ ಹೊರಡೆ ಬರಬೇಕು ಅನ್ನೋರಿಗೆ ಕೆಲವು 3-4 ತರದ ಒಂದು ಟಿಪ್ಸ್ ಇದೆ. ನಾನೇ ಡಿವೈಸ್ ಮಾಡಿರುವಂತ ಒಂದು ಈ ಮೆಟಬಾಲಿಕ್ ಸಿಂಡ್ರೋಮ್ ನ ಅಥವಾ ಈ ಫ್ಯಾಟಿ ಲಿವರ್ ನ ರಿವರ್ಸ್ ಮಾಡ್ಕೊಳ್ಳುವಂತ ಈಸಿ ಟೆಕ್ನಿಕ್. ಕೇವಲ 1 ತಿಂಗಳಲ್ಲಿ ನೀವು ನಿಮ್ಮ ಗ್ರೇಡ್ 3 ಫ್ಯಾಟಿ ಲಿವರ್ ಇದ್ರೂ ಕೂಡ ಗ್ರೇಡ್ 1 ಅಥವಾ ಗ್ರೇಡ್ 0 ತರಬಹುದು. ಇದು ನನ್ನ ಸಾವಿರಾರು ಪೇಷಂಟ್ಸ್ ನಲ್ಲಿ ಯೂಸ್ ಮಾಡಿ ರಿಸಲ್ಟ್ ಬಂದಿರುವಂತ ಟೆಕ್ನಿಕ್ ನ ಒಂದು ಸೀಕ್ರೆಟ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಫಸ್ಟ್ ನಾವು ಫ್ಯಾಟಿ ಲಿವರ್ ನ ರಿವರ್ಸ್ ಮಾಡ್ಕೋಬೇಕು. ಅದರ ನಂತರ ಆ ಫ್ಯಾಟಿ ಲಿವರ್ ಮತ್ತೆ ನಮಗೆ ಬರದಂಗೆ ನಾವು ತಡೆಗಟ್ಟಬೇಕು. ಒಂದ್ಸಲ ರಿವರ್ಸ್ ಮಾಡ್ಬಿಟ್ರೆ ನಾವು ಮತ್ತೆ ನಮಗೆ ಫ್ಯಾಟಿ ಲಿವರ್ ಬರದೇ ಇಲ್ಲ ಲೈಫ್ ಲಾಂಗ್ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಹಾಗಾಗಿ ಇದರಲ್ಲಿ 2 ಸ್ಟೇಜಸ್ ಇದೆ. ಒಂದು ರಿವರ್ಸಲ್ ಡಯಟ್, ಇನ್ನೊಂದು ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು. ರಿವರ್ಸಲ್ ಟೆಕ್ನಿಕ್ ಮತ್ತು ಮೇಂಟೆನೆನ್ಸ್ ಟೆಕ್ನಿಕ್ ನಾನು 2 ಸಪರೇಟ್ ಆಗಿ ಹೇಳ್ತೀನಿ. ಸಪೋಸ್ ಇವಾಗ ನಿಮಗೆ ಫಸ್ಟ್ ಆಫ್ ಸೆಕೆಂಡ್ ಗ್ರೇಡ್ ಫ್ಯಾಟಿ ಲಿವರ್ ಇದೆ. ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಒಬ್ಬರು ಪೇಷಂಟ್ ಬಂದ್ರು, ಅವರಿಗೆ ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು, ಆದ್ರೆ ಅವ್ರು ಗ್ರೇಡ್ 2 ಫ್ಯಾಟಿ ಲಿವರ್ ಬಗ್ಗೆ ಹೇಳ್ಕೊಳ್ತಾ ಇರಲಿಲ್ಲ. ಸರ್ ನೋಡಿ ಸರ್, ನನ್ನ ಮಕ್ಕಳು ತುಂಬಾ ಕಪ್ಪು ಕಲೆಗಳು ಉಂಟಾಗ್ತಾ ಇದೆ, ನನಗೆ ಬಗ್ಗಿನ ಕಲೆಗಳು ಉಂಟಾಗ್ತವೆ, ತುಂಬಾ ಸುಸ್ತು, ನಿಶಕ್ತಿ, ಆಯಾಸ, ನಾನು ಹೊಟ್ಟೆ ಜೀರ್ಣನೂ ಆಗಲ್ಲ, ತಿಂಡಿ ಸರಿಯಾಗಿ ಇದು ಆಗೋದಿಲ್ಲ, ನನಗೆ ಪೀರಿಯಡ್ಸ್ ನಲ್ಲಿ ಸಮಸ್ಯೆಗಳು ತುಂಬಾ ಇದೆ, ಆಕ್ಚುಲಿ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ, ಸಣ್ಣದಾಗಿ ನನ್ನ ಬಾಡಿ ಬರ್ತಾ 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 ವೀಕ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಈವನ್ ಅದರಲ್ಲಿ ಪ್ರೀ ಡಯಾಬಿಟಿಕ್ ಇದೆ, ನನ್ನ BP ಕೂಡ ವೇರಿಯೇಷನ್ಸ್ ಕಾಣಿಸ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಇತ್ತು. ನನಗೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ತಗೊಳ್ತಾ ಇದ್ದೀನಿ, ವೆರಿಕೋಸಿಗೆ ತಗೊಳ್ತಾ ಇದ್ದೀನಿ, BP ತಗೊಳ್ತಾ ಇದ್ದೀನಿ, ಪ್ರೀ ಡಯಾಬಿಟಿಸ್ ತಗೊಳ್ತಾ ಇದ್ದೀನಿ, ಬಗ್ಗಿನ ಕಲೆಗಳಿಗೆ ತಗೊಳ್ತಾ ಇದ್ದೀನಿ, ಇದಕ್ಕೆ ತಗೊಳ್ತೀನಿ, ಎಲ್ಲದಕ್ಕೂ ತಗೊಳ್ತೀನಿ, ಮುಟ್ಟಿನ ಸಮಸ್ಯೆಗೆ ತಗೊಳ್ತಾ ಇದ್ದೀನಿ ಟ್ರೀಟ್ಮೆಂಟ್. ಆದ್ರೆ ನನಗೆ ಯಾವ್ದ್ರಿಂದನೂ ಮುಕ್ತಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಅವಾಗ ನಾನೆಲ್ಲ ನೋಡ್ಬಿಟ್ಟು ಈ ಫ್ಯಾಟಿ ಲಿವರ್ಗೆ ಏನಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರ ಅಂತ ಹೇಳಿದೆ. ಇಲ್ಲ ಸರ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಇದು ತಗೊಳ್ಳಿ ಸಾಕು ಅಂದ್ರು ಅಂತ ಹೇಳಿದ್ರು. ಸೊ ಇಲ್ಲಿ ಒಂದು ಮುಖ್ಯ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಾಬ್ಲಮ್ ಉಂಟು ಮಾಡ್ತಿರೋದು ಫ್ಯಾಟಿ ಲಿವರ್. ಅದಕ್ಕೆ ಒಂದು ಚಿಕಿತ್ಸೆ ಬಿಟ್ಟು ಬಾಕಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಅದು ಸರಿ ಆಗುತ್ತಾ? ಅವ್ರಿಗೆ ನಾನು ಹೇಳಿದಂತ ಒಂದು ಟೆಕ್ನಿಕ್ ಏನಂತ ಹೇಳಿದ್ರೆ, ಮೇಡಮ್ ನೀವು ಇಷ್ಟೊಂದು ಅನುಭವಿಸ್ತಾ ಇದ್ರಲ್ಲ, 1 ತಿಂಗಳು ನಾನು ಹೇಳ್ದಂಗೆ ಕೇಳಿ, ಯು ಹ್ಯಾವ್ ಟು ಗೋ ಫಾರ್ ಎ ರಿವರ್ಸಲ್ ಡಯಟ್. ನಿಮ್ಮ ಫ್ಯಾಟಿ ಲಿವರ್ ಮಾತ್ರ ನಾನು ಚಿಕಿತ್ಸೆ ಕೊಡ್ತೀನಿ, ಬಾಕಿ ನಾನು ಯಾವುದಕ್ಕೂ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಿದೆ. ಅವ್ರು ಫಸ್ಟಿಗೆ ಒಪ್ಕೊಳ್ದಲ್ಲಿದ್ರು, ಕೊನೆಗೆ ಓಕೆ ನೋ ಪ್ರಾಬ್ಲಮ್, ಕಷ್ಟ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡ್ತೀನಿ ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಹೇಳಿದಂತ ಒಂದು ಟೆಕ್ನಿಕ್ ಅಂದ್ರೆ ಗ್ರೈನ್ ಫ್ರೀ ಡಯಟ್. ಅಕ್ಕಿ, ರಾಗಿ, ಗೋಧಿ, ಜೋಳ, ಸಕ್ಕರೆ ಅಂಶ ಇರುವಂತಹ ಆಹಾರಗಳನ್ನ ಸಂಪೂರ್ಣವಾಗಿ 1 ತಿಂಗಳು ಬಿಟ್ಬಿಡಿ ಅಂತ ಹೇಳಿದೆ. ಸರ್, ನಂಗೆ ನೀವು ಫ್ಯಾಟಿ ಲಿವರ್ ಟ್ರೀಟ್ಮೆಂಟ್ ಕೊಡ್ತಿದ್ರಾ, ನೀವು ಅಕ್ಕಿ, ರಾಗಿ, ಗೋಧಿ, ಜೋಳ ಬಿಟ್ಬಿಡಿ ಅಂತ ಹೇಳ್ತಿದ್ರಾ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿನ್ನಿ ಅಂತ ಹೇಳ್ತಿದ್ರಾ, ಫ್ಯಾಟಿ ಲಿವರ್ ಮತ್ತೆ ಜಾಸ್ತಿ ಆಗಲ್ಲ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾಕೆ ಗೊತ್ತಾ ವೀಕ್ಷಕರೇ? ನೋಡಿ, ಫಾರ್ ಎಕ್ಸಾಂಪಲ್, ನೀವು ಹಸುವಿನ ಹಾಲು ತಗೊಳ್ಳಿ, ಮೊಸರು ತಗೊಳ್ಳಿ, ಬೆಣ್ಣೆ ತಗೊಳ್ಳಿ, ತುಪ್ಪ ತಗೊಳ್ಳಿ, ಏನೇ ತಗೊಳ್ಳಿ, ಅದೇನಾದ್ರೂ ಆಲ್ಕೋಹಾಲ್ ಕುಡಿಯುತ್ತಾ, ಅಥವಾ ನಿಮಗೆ ಬೋಂಡ ಬಜ್ಜಿ ತಿನ್ನುತ್ತಾ, ಅಥವಾ ನಾನ್ ವೆಜಿಟೇರಿಯನ್ ಐಟಮ್ಸ್ ಏನಾದ್ರು ತಿನ್ನುತ್ತಾ, ಅಥವಾ ಎಣ್ಣೆ ಜಾಸ್ತಿ ಇರುವಂತ ಆಹಾರಗಳು ತಿನ್ನುತ್ತಾ? ಇಲ್ಲ. ಹಸು ತಿನ್ನೋದು ಬರೀ ಹುಲ್ಲನ್ನ. ಹಸುವು ತಿನ್ನುವಂತ ಹುಲ್ಲಲ್ಲಿರುವಂತ ಕಾರ್ಬೋಹೈಡ್ರೇಟ್ಸ್ ಹಸುವಿನ ಲಿವರಿಗೆ ಹೋಗ್ಬಿಟ್ಟು ಅದು ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಹಾಲು ಮುಖಾಂತರ ಹೊರಬರುತ್ತೆ. ಆ ಫ್ಯಾಟ್ ನೋಡಿ ಎಷ್ಟು ಗಟ್ಟಿ ಇರುತ್ತೆ. ಅಷ್ಟೇ, ಬೇಸಿಕ್ ಸೈನ್ಸೇ ಅಷ್ಟೇ. ಇದು ನಾವು ಮುಳ್ಳನ್ನು ತೆಗಿಬೇಕು. ಆಕ್ಚುಲಿ ನೀವು ಫ್ಯಾಟ್ ತಿಂದ್ರೆ ಅದು ಫ್ಯಾಟ್ ಹೋಗಿ ಕಾರ್ಬೋಹೈಡ್ರೇಟ್ಸ್ ಕನ್ವರ್ಟ್ ಆಗುತ್ತೆ. ನೀವು ಜಾಸ್ತಿ ಕಾರ್ಬ್ಸ್ ತಿಂದ್ರೆ ಅದು ಹೋಗ್ಬಿಟ್ಟು ಅದು ಫ್ಯಾಟಿ ಕನ್ವರ್ಟ್ ಆಗುತ್ತೆ. ಇಷ್ಟೇ ಟೆಕ್ನಿಕ್. ಏನ್ ಹೇಳಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಸಾಧ್ಯವಾದಷ್ಟು ಸೂಪ್ಗಳನ್ನ ಯೂಸ್ ಮಾಡಿ. ಕ್ಯಾರೆಟ್ ಸೂಪ್ ಇದೆ, ಪಂಪ್ಕಿನ್ ಸೂಪ್, ಅಥವಾ ಪಾಲಕ್ ಸೂಪ್. ನಿಮಗೆ ಗೊತ್ತಿಲ್ಲದಿದ್ರೆ ನೋಡಿ, ಇಲ್ಲಿ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬರುತ್ತೆ, ಅದನ್ನ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸೂಪ್ಗಳು, ಎಸ್ಪೆಷಲಿ ಫ್ಯಾಟಿ ಲಿವರ್ ರಿವರ್ಸ್ ಮಾಡಕ್ಕೆ ಕೆಲವು ಡಯಟರಿ ಪ್ಲಾನ್ ನ ಹೇಳಿದೀನಿ. ಅದೇ ರೀತಿ ಇನ್ನೊಂದು TKD ಡಯಟ್ ಅಂತ ಕೂಡ ಇನ್ನೊಂದು ವಿಡಿಯೋ ನಿಮ್ಗೆ ಬರುತ್ತೆ. ಇಷ್ಟಪಟ್ಟಲ್ಲಿ ನೀವು ಬೇಕಾದಲ್ಲಿ ಅದನ್ನು ಕೂಡ ರೆಫರ್ ಮಾಡಿ ನೀವು ನೋಡ್ಬೋದು. ಅದನ್ನು ಕೂಡ ಡೀಟೇಲ್ ಆಗಿ ಒಂದು ಡಯಟ್ ಪ್ಲಾನ್ ಹೇಳಿದೀನಿ. ಸೊ ಅದೇ ಒಂದು ಡಯಟ್ ಪ್ಲಾನ್ ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬಿಟ್ಟು ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಅವರು 1 ತಿಂಗಳ ಗಟ್ಟಲ ಕಾಲ ಅವ್ರು ಬೇಕಾದ್ರೆ ಬೆಳಿಗ್ಗೆ ಸಾಧ್ಯವಾದ ಈ ಸೂಪ್ಗಳನ್ನ, ಅಥವಾ ಈ ಕೆಲವು ಕಾಳುಗಳು, ಈಗ ಹೆಸರು ಕಾಳು ಇರ್ಬೋದು, ಅಥವಾ ಕಡಲೆ ಬೀಜ ಇರ್ಬೋದು, ಅಥವಾ ಕಡಲೆ ಕಾಳು ಇರ್ಬೋದು, ಅಥವಾ ಗ್ರೀನ್ ಪೀಸ್ ಇರ್ಬೋದು, ಹಸಿರು ಬಟಾಣಿ ಇರ್ಬೋದು, ಇದರ ಒಂದು ಉಸಲಿ ತರ ಮಾಡ್ಕೊಂಡು, ನಿಮ್ಗೆಲ್ಲ ಗೊತ್ತಂಗೆ ನೆನೆ ಹಾಕ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ತೆಂಗಿನ ತುರಿ ಹಾಕ್ಬಿಟ್ಟು ಬೆಳಿಗ್ಗೆ ತಿಂಡಿಯ ಬದಲಿಗೆ ಅದನ್ನ ಸೇವಿಸ್ತಾ ಬರಬೇಕು. ಜೊತೆಗೆ ಸೂಪ್ಗಳನ್ನ ಸೇವಿಸ್ತಾ ಬರಬೇಕು. ಮಧ್ಯಾಹ್ನದ ಊಟಕ್ಕೂ ಕೂಡ ಅದೇ ರೀತಿ ಹೆಚ್ಚು ತರಕಾರಿಗಳನ್ನ ಸೇವಿಸಿ, ಹೆಚ್ಚು ಸಣ್ಣ ಪ್ರಮಾಣದಲ್ಲಿ ಲೋ ಕ್ಯಾಲರಿ ಫ್ರೂಟ್ಸ್ ನ ಕೂಡ ಸೇವಿಸಬಹುದು. ಲೋ ಕ್ಯಾಲರಿ ಅಂತ ಹೇಳಿದ್ರೆ, ಈಗ ಮಸ್ಕ್ ಮೆಲನ್ ಅಥವಾ ನಿಮ್ಗೆ ತರಬೂಜ ಇರ್ಬೋದು, ಅಥವಾ ವಾಟರ್ ಮೆಲನ್ ಇರ್ಬೋದು, ಈ ತರ ಕೆಲವು ಲೋ ಕ್ಯಾಲರಿ ಫ್ರೂಟ್ಸ್ ಜೊತೆಗೆ ಹಸಿ ತರಕಾರಿ, ಬೇಯಿಸಿದ ತರಕಾರಿ, ಒಳ್ಳೆ ಕೊಬ್ಬಿನ ಅಂಶ ಇಂತಹ ಆಹಾರಗಳು, ತೆಂಗಿನ ಹಾಲಿನಲ್ಲಿ ಬೇಯಿಸಿದಂತ ತರಕಾರಿಗಳು, ಜೊತೆಗೆ ನಿಮ್ಮ ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಮೀನು ಮತ್ತು ಮಾಂಸ, ಮೊಟ್ಟೆ ಇತ್ಯಾದಿಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇದನ್ನು ಕೂಡ ಸೇವಿಸಬಹುದು.
ಇಷ್ಟನ್ನು ಸೇವಿಸ್ಬಿಟ್ಟು ನೀವು ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಇದನ್ನ ಬಿಟ್ಟುಬಿಟ್ಟು ಇದನ್ನೇ 3 ಹೊತ್ತು ಕಂಟಿನ್ಯೂಸ್ ಆಗಿ 1 ತಿಂಗಳ ಕಾಲ ಸೇವಿಸಿದಲ್ಲಿ ನಿಮ್ಮ ಗ್ರೇಡ್ 3 ಇದ್ದಂತ ಫ್ಯಾಟಿ ಲಿವರ್ ಗ್ರೇಡ್ 1 ಬರೋ ಜೊತೆಗೆ ಆ ಒಂದು ಲೇಡಿಯ ಸ್ಕಿನ್ ಕ್ಲಿಯರ್ ಆಯ್ತು. ಒಂದೇ 1 ತಿಂಗಳಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಯ್ತು. ಜೊತೆಗೆ ಅವ್ರಿಗೆ ಇದ್ದಂತ ಬೇರೆ ಈಗ ಪ್ರೀ ಡಯಾಬಿಟಿಕ್ ಇತ್ತು, BP ತುಂಬಾ ವೇರಿಯೇಷನ್ಸ್ ಬರ್ತಾ ಇತ್ತು, ಅದು ಕೂಡ ರಿವರ್ಸ್ ಆಯ್ತು. ಕೇವಲ ಅವರು 15-20 ದಿನ ಬಿಟ್ಟು ನಂತರ ಬಂದಾಗ ನಾನೇ ಒಂದು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಅವರ ಬಾಡಿ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದ್ದು ನಾವು ನೋಡಿದ್ದೇವೆ. ವೀಕ್ಷಕರೇ, ಇದಕ್ಕೆ ಬೇಸಿಕ್ ನೋಡಿ, ಯಾವ್ದನ್ನ ನೀವು ತಿಳ್ಕೊಂಡು ಮಾಡಿ, ಸೈನ್ಸ್ ಗೊತ್ತಿದ್ರೆ ಮಾತ್ರ ನೀವು ಮಾಡಕ್ ಸಾಧ್ಯ. ಇದ್ರ ಬೇಸಿಕಲಿ ಸೈನ್ಸ್ ಇಷ್ಟೇ ಏನಂತ ಹೇಳಿದ್ರೆ, ನಾವು ಯಾವಾಗ ನಾವು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಂದ ನಮ್ಮ ಎನರ್ಜಿಯನ್ನ ಡಿರೈವ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡ್ತೀವೋ ಅವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಗಣನೀಯ ಪ್ರಮಾಣವಾಗಿ ಕಡಿಮೆ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ರಿವರ್ಸ್ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ. ಇದೆಲ್ಲ ಆಡೆಡ್ ಬೆನಿಫಿಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಬೇಸಿಕಲಿ ಇಷ್ಟೆಲ್ಲದಕ್ಕೂ ಕಾರಣನೇ ಮುನ್ನುಡಿ ಬರೆಯುವಂಥದ್ದೇ ಇನ್ಸುಲಿನ್ ರೆಸಿಸ್ಟೆನ್ಸ್. ನಮ್ಮ ದೇಹದಲ್ಲಿ ಇನ್ಸುಲಿನ್ ಇದ್ದು ಹೇರಳವಾಗಿದ್ದು ಅದು ಸರಿಯಾಗಿ ಅದು ಕೆಲಸ ಮಾಡ್ತಿರಲ್ಲ, ಸಂವೇದನಾಶೀಲತೆನ ಕಳ್ಕೊಂಡಿರುತ್ತೆ. ಅದರಿಂದ ಡೆವಲಪ್ ಆಗದೆ ಈ ಸಿರೀಸ್ ಆಫ್ ಸಿಂಡ್ರೋಮ್, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನೋಡಿ, ಹಂಗಾರೆ ನೀವು ಲೈಫ್ ಲಾಂಗ್ ಮಾಡಬೇಕು ಅಂತಲ್ಲ ವೀಕ್ಷಕರೇ. ನಿಮ್ಗೆ ನಿಮ್ಮ ಸಿಂಪ್ಟಮ್ಸ್ ಇಂದ ಹೊರಗಡೆ ಬಂದ್ಮೇಲೆ ಆಮೇಲೆ ನೀವು ಮೇಂಟೆನೆನ್ಸ್ ಮಾಡಿ. ಈ ಡಯಟ್ ನಾನು ನಿಮ್ಗೆ ಹೇಳಿದ್ನೋ ಅದನ್ನ 3 ಹೊತ್ತು ಮಾಡೋದ್ರ ಬದಲು 1 ಹೊತ್ತು ಮಾಡಿ, ಇನ್ನೊಂದು ತಿಂಗಳ ಕಾಲ. ಇದು ನಾವು ಫ್ಯಾಟಿ ಲಿವರ್ ಮೇಂಟೆನೆನ್ಸ್ ಡಯಟ್ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಮಧ್ಯಾಹ್ನ ನೀವು ಏನ್ ಬೇಕೋ ಸಾಧ್ಯವಾದಷ್ಟು ತಿನ್ನಿ, ರಾತ್ರಿ ಮಾತ್ರ ಈ ಕೇವಲ ಹಸಿ ತರಕಾರಿಗಳು, ಬೇಯಿಸಿದ ತರಕಾರಿಗಳು, ಫ್ರೂಟ್ಸು, ಸೂಪ್ಸು, ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ 1-2 ಪೀಸ್ ಚಿಕನ್ ಅಥವಾ 2 ಪೀಸ್ ಫಿಶ್ ಏನೋ ತಿನ್ಕೊಂಡು ನೀವು ಅದನ್ನ ಸೇವಿಸೋದ್ರಿಂದ ಅದನ್ನ ಮೇಂಟೈನ್ ಮಾಡ್ಬೋದು. ಹೋಗ್ತಾ ಹೋಗ್ತಾ ಇನ್ನೂ ರಿವರ್ಸ್ ಆಗ್ತಾ ಬರುತ್ತೆ, ಇನ್ನು ನಿಮ್ಮ ದೇಹ ಹೆಲ್ತಿ ಆಗ್ತಾ ಬರುತ್ತೆ, ಫ್ಯಾಟಿ ಲಿವರ್ ಸಂಪೂರ್ಣವಾಗಿ ಹೊರಬರ್ಬೋದು. ಇದು ಈ ಚಿಕಿತ್ಸೆ ನಾನು ಕೇವಲ ಫ್ಯಾಟಿ ಲಿವರ್ ಒಂದಕ್ಕೆ ಅಂತ ಅಲ್ಲ, ಈ ಫ್ಯಾಟಿ ಲಿವರ್ ಇಂದ ಬರ್ತಿರೋ ಎಲ್ಲಾ ಸಮಸ್ಯೆಗಳು ಕೂಡ ಕ್ಯೂರ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕೆಲವು ಹರ್ಬ್ಸ್ ಅಥವಾ ಗಿಡಮೂಲಿಕೆಗಳು ಕೂಡ ಹೆಲ್ಪ್ ಮಾಡ್ತವೆ. ಅದರಲ್ಲಿ ಆಯುರ್ವೇದದಲ್ಲಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು ಭೂಮಿ ಆಮ್ಲಕ್ಕೆ, ಅದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಜೊತೆಗೆ ಒಳ್ಳೆಯ ಕೊಬ್ಬಿನ ಅಂಶ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಕೊಬ್ಬನ್ನು ತೆಗೆಯುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಸೇವನೆಯಿಂದ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಸಂಶೋಧನೆಯಿಂದ ಪ್ರೂವ್ ಆಗಿದೆ. ಒಮೆಗಾ 3 ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಅಗಸೆ ಬೀಜ ಇರ್ಬೋದು, ವಾಲ್ನಟ್ಸ್ ಇರ್ಬೋದು ವೆಜಿಟೇರಿಯನ್ಸ್ ಅದರಲ್ಲಿ, ಮತ್ತೆ ನಮ್ಮ ಬಟರ್ ಫ್ರೂಟ್ ಇರ್ಬೋದು, ಈ ತರ ಸುಮಾರು ಬಾದಾಮಿಯಲ್ಲೆಲ್ಲ ಹೇರಳವಾಗಿ ಒಮೆಗಾ 3 ಫ್ಯಾಟ್ಸ್ ಇರುತ್ತೆ. ಅದನ್ನ ಸೇವಿಸ್ತಾ ಬರೋದ್ರಿಂದ ನಮ್ಮ ಲಿವರ್ ನಲ್ಲಿ ಕೊಬ್ಬು ಕಡಿಮೆ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಫ್ಯಾಟಿ ಫಿಶಸ್, ಸಮುದ್ರದ ಮೀನುಗಳು ಹೇರಳವಾಗಿರುತ್ತೆ. ಸಾಧ್ಯವಾದರೆ ಒಮೆಗಾ 3 ಸಪ್ಲಿಮೆಂಟ್ಸ್ ನ ಕೂಡ ತಗೊಳ್ಬಹುದು ನೀವು. ಒಂದು EPA DHA ಅಂತ ಒಂದು 500 mg ಇರುವಂತಹ ಸಪ್ಲಿಮೆಂಟ್ ಸಿಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ. ಅದನ್ನ ಬೇಕಾದ್ರೆ ನೀವು ಡೈಲಿ ಸೇವಿಸ್ತಾ ಬರೋದ್ರಿಂದ ಕೂಡ ನಿಮ್ಮ ಫ್ಯಾಟಿ ಲಿವರ್ ರಿವರ್ಸ್ ಆಗ್ತಾ ಬರುತ್ತೆ. ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಾರ್ದು, ಆಕ್ಟಿವ್ ಆಗಿರ್ಬೇಕು. ಒಂದು ವಾಕಿಂಗೋ, ಸ್ಲಿಮ್ಮಿಂಗೋ, ಒಂದು ವಾರದಲ್ಲಿ 4 ದಿನ ನೀವು ಸ್ವಲ್ಪ ಆಕ್ಟಿವ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಕೂಡ ಈ ಲಿವರ್ ನಲ್ಲಿ ಹೆಚ್ಚು ಕೊಬ್ಬು ಸ್ಟೋರ್ ಆಗೋದನ್ನ ಅವಾಯ್ಡ್ ಆಗುತ್ತೆ. ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್ ಇರೋದು, ವರ್ಕ್ ಫ್ರಮ್ ಹೋಮ್ ಮಾಡುವಂತವರಿಗೆ, IT ಫೀಲ್ಡ್ ನವರಿಗೆ ಫ್ಯಾಟಿ ಲಿವರ್ ಸಮಸ್ಯೆ ಸಾಧಾರಣವಾಗಿ ಆಗ್ತಾ ಇರುತ್ತೆ. ಸೊ ಅಂತವ್ರು ಕೂಡ ಒಂದು ಒಳ್ಳೆ ಆಕ್ಟಿವ್ ಲೈಫ್ ಸ್ಟೈಲ್ ನ ಇಟ್ಕೊಂಡಲ್ಲೂ ಕೂಡ ಈ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ. ನೋಡಿ, ಇದೆಲ್ಲ ಮಾಡಿ ನೀವು ಜೊತೆಗೆ ಒಂದು ಬೇಕಾದ್ರೆ ಗ್ರೀನ್ ಜ್ಯೂಸ್ ಕುಡಿಬಹುದು. ಅಂದ್ರೆ ಈಗ ಎಲ್ಲ ಸೊಪ್ಪುಗಳನ್ನ ಯೂಸ್ ಮಾಡ್ಬಿಟ್ಟು, ಈ ಪಾಲಕ್ ಸೊಪ್ಪಿನ ಸೊಪ್ಪು, ಒಂದಿನ ಬಸಳೆ ಸೊಪ್ಪಿನ ಸೊಪ್ಪು, ಒಂದಿನ ನಿಮ್ಮ ಸ್ಪಿನಾಚ್ ಸೊಪ್ಪು, ಈ ತರದೆಲ್ಲ ನೀವು ಸೇವಿಸ್ತಾ ಬರೋದು. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬೇಕಾದ್ರನ್ನ ಆ ಒಂದು ಗ್ರೀನ್ ಜ್ಯೂಸ್ ಕೊಡ್ತಾ ಬರೋದ್ರಿಂದ ನಿಮ್ಮ ಲಿವರ್ ಆದಷ್ಟು ಕ್ಲೀನ್ ಆಗ್ತಾ ಬರುತ್ತೆ. ಬೂದು ಕುಂಬಳಕಾಯಿ ರಸ ಕೂಡ ಬಹಳ ಒಳ್ಳೇದು. ಆಕ್ಚುಲಿ ಲಿವರ್ನ ಕ್ಲೀನ್ ಮಾಡೋದ್ರಲ್ಲಿ, ಟಾಕ್ಸಿನ್ಸ್ ತೆಗೆದಾಕಕ್ಕೆ, ಲಿವರ್ ನಲ್ಲಿ ಇರುವಂತ ಕೆಟ್ಟ ಕಲ್ಮಶಗಳನ್ನ ತೆಗೆದಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಈ ಬೂದು ಕುಂಬಳಕಾಯಿ ಜ್ಯೂಸು. ಇದನ್ನೆಲ್ಲ ಸೇವಿಸ್ತಾ ಬನ್ನಿ ವೀಕ್ಷಕರೇ. ನಾನಿಲ್ಲಿ ಏನ್ ಹೇಳಿದೆ ಮನೆಮದ್ದುಗಳು, ಇದ್ರ ಜೊತೆಗೆ ನಿಮ್ಮ ಡಯಟ್ ಬಹಳ ಮುಖ್ಯ. ನಾನು ನಿಮ್ಗೆ ಹೇಳ್ಬಿಟ್ಟೆ ಈ ಜ್ಯೂಸ್ ಕುಡಿದಿ, ಒಮೆಗಾ 3 ತಗೊಂಡ್ಬಿಡಿ ಸರಿ ಆಗ್ಬಿಡುತ್ತೆ ಅಲ್ಲ. ನೀವು ಈ ಡಯಟ್ ಮಾಡಿ ಇದನ್ನು ತಗೊಂಡ್ರೆ ಇನ್ನೂ ಫಾಸ್ಟ್ ಆಗುತ್ತೆ ರಿಕವರಿ, ಇನ್ನೂ ಹೆಚ್ಚು ಬೇಗ ನಿಮಗೆ ಇದಾಗುತ್ತೆ. ಫ್ಯಾಟಿ ಲಿವರ್ನ ಫಸ್ಟ್ ರಿವರ್ಸ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಬರುವಂತ ಸಾವಿರಾರು ಕಾಯಿಲೆಗಳು ಮತ್ತು ಆಲ್ರೆಡಿ ನೀವು ಅನುಭವಿಸ್ತಿರುವಂತಹ ಸುಮಾರು ಪ್ರಾಬ್ಲಮ್ಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತಿ ದೊರಕಬಹುದು ಅಂತ ಹೇಳ್ತಾ, ಇದೇ ತರ ಮತ್ತೊಂದು ಸೈಂಟಿಫಿಕ್ ಎವ್ಯಾಲ್ಯೂಯೇಷನ್ ಒಂದಿಗೆ ನಿಮ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.